ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಟ್ ಆ್ಯಂಡ್ ಕ್ರಾಫ್ಟ್. ಇವತ್ತಿನ ವಿಡಿಯೋಲಿ ಸಿಂಪಲ್ ಆಗಿರೋ ಡಿಸೈನ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನಿವತ್ತು ಬಳಸ್ತಾ ಇರೋವಂಥದ್ದು ವೀಟ್ ಬೀಡ್ಸು. ಸೊ ನೀವು ನೋಡ್ಬೋದು, ಈ ರೀತಿಯಾದಂಥ ವೆರಿ ಸ್ಮಾಲರ್ ಸೈಜ್ ವೀಟ್ ಬೀಡನ್ನು ತೊಗೊಂಡಿದ್ದೀನಿ. ನಾವು ಆರ್ಚ್ ಮೇಲೆ ವರ್ಕ್ ಮಾಡೋದಕ್ಕೆ ಬ್ರೈಡಲ್ ಡಿಸೈನ್ಸ್ಗೆಲ್ಲ ಯೂಸ್ ಮಾಡ್ತೀವಿ ಅಲ್ವಾ. ಸೊ ಆ ಸೈಜಿನ ವೀಟ್ ಬೀಡನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಇದಕ್ಕಿಂತ ದೊಡ್ಡ ಸೈಜ್ ಕೂಡ ತೊಗೊಳ್ಬೋದು, ಅಥವಾ ಯಾವುದಾದ್ರೂ ಲಾಂಗ್ ಬೀಡ್ಸ್. ಸೊ ಲಾಂಗ್ ಬೀಡ್ಸಲ್ಲಿ ತುಂಬ ವೆರೈಟೀಸ್ ಬರುತ್ತೆ ಅಲ್ವಾ. ಸೊ ಅದರಲ್ಲಿ ಯಾವ ಬೀಡ್ ಬೇಕಾದ್ರೂ ತೊಗೊಂಡು ಡಿಸೈನ ವರ್ಕ್ ಮಾಡ್ಬೋದು. ನಾನಿಲ್ಲಿ ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಹಾಗೆ 6 ಎಳೆ ಸಿಲ್ಕ್ ಥ್ರೆಡ್ ಇದೆ, ಜೊತೆಗೆ ಒಂದು ಸ್ಯಾಂಪಲ್ ಲೇಸ್ ಮೇಲೆ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಲೇಸ್ ರೈಟ್ ಸೈಡಿಂದ ಡಿಸೈನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು ಲಾಕ್ ಮಾಡ್ಕೊಬೇಕು. ಸೊ ಲಾಕ್ ಆದಮೇಲೆ ಅದರ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶೆನ ಮಾಡ್ತಾಯಿದ್ದೀನಿ. ಸೊ ಈಗ ನಾನು ಬೀಡ್ಸನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲೇ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಬೀಡನ್ನ ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ ಸ್ವಲ್ಪ ಡಿಸ್ಟೆನ್ಸಲ್ಲಿ, ಅಂದರೆ ಒಂದು 3 ಚೈನಷ್ಟು ಡಿಸ್ಟೆನ್ಸ್ ಕೊಟ್ಕೊಂಡು ಕಂಬನ ವರ್ಕ್ ಮಾಡಬೇಕು. ಇಲ್ಲಿ ಕಂಬ ಬಂದು ನಾವೇನು ಬೀಡ್ ಯೂಸ್ ಮಾಡಿರ್ತೀವಿ ಆ ಬೀಡ್ ಲೆಂತ್ಗೆ ಕರೆಕ್ಟಾಗಿ ಕಂಬ ಮಾಡಬೇಕು. ಸೊ ನೋಡಿ, ಇದು ಸ್ವಲ್ಪ ಚಿಕ್ಕದಾಯಿತು ಕಂಬದ ಲೆಂತು. ಸೊ ಚಿಕ್ಕದಾದಾಗ ನಮಗೆ ಅಲ್ಲಿ ವಿ ಶೇಪ್ ಅನ್ನೋದು ಎಕ್ಸಾಕ್ಟ್ಲಿ ಫಾರ್ಮ್ ಆಗೋದಿಲ್ಲ. ಹಾಗಾಗಿ ಆ ಬೀಡ್ ಲೆಂತ್ಗೆ ನಾವು ಕರೆಕ್ಟಾಗಿ ಮ್ಯಾಚ್ ಆಗೋ ಹಾಗೆ ಸೇಮ್ ಲೆಂತ್ಗೆ ಕಂಬನ ವರ್ಕ್ ಮಾಡಬೇಕು. ಒಂದು ಸ್ವಲ್ಪ ಕಂಬನ ಎಳೆದು ಮಾಡ್ಕೊಳ್ಳಿ. ಸೊ ನೋಡಿ, ಇವಾಗ ಇಟ್ ಫಾರ್ಮ್ಸ್ ಅ ನೈಸ್ ವಿ ಶೇಪ್. ಇಲ್ಲಿಂದ ಒಂದು ಚೈನ್, ಕಂಬ ಆದಮೇಲೆ ಒಂದು ಚೈನ್ ಹಾಕಿಬಿಟ್ಟು ಈ ಕಂಬಕ್ಕೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ಸಿಂಗಲ್ ಕ್ರೋಶೀಸ್ ನೋಡ್ಕೊಂಡು ಹಾಕ್ಕೊಬೋದು. ಅಕಾರ್ಡಿಂಗ್ ಟು ದಿಸ್, ಅಂದರೆ ನಾವೇನು ಕಂಬ ವರ್ಕ್ ಮಾಡಿರ್ತೀವಿ ಆ ಕಂಬದ ಲೆಂತ್ ಪ್ರಕಾರ 4, 5 ಈ ರೀತಿ ಎಷ್ಟಾದರೂ ಹಾಕ್ಕೊಬೋದು. ಸೊ ಇಲ್ಲಿ ನಾನು ಚಿಕ್ಕದಾಗಿ ವರ್ಕ್ ಮಾಡಿರೋದ್ರಿಂದ ಜಸ್ಟ್ 4 ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಪ್ರೀವಿಯಸ್ ನಾವೇನು ಕಂಬ ಮಾಡಿದ್ದೀವಿ ಅದರ ಪಕ್ಕದಲ್ಲೇ ಇನ್ನೂ ಒಂದು ಸಿಂಗಲ್ ಕ್ರೋಶೆನ ಬಟ್ಟೆಗೆ ಫಿಕ್ಸ್ ಮಾಡಬೇಕು. ಸೊ ದಟ್ ಈಗ ಈ ವಿ ಪ್ಯಾಟರ್ನ್ ಅನ್ನೋದಲ್ಲಿ ಫಾರ್ಮ್ ಆಗಿದೆ. ಸೊ ಇದೇ ಥರ ನಾವು ಈ ಸ್ಟೆಪ್ಪಲ್ಲಿ ವರ್ಕ್ ಮಾಡ್ಕೊತಾ ಹೋಗಬೇಕು. ಇಲ್ಲಿ ಮತ್ತೆ ನಾನು ನೆಕ್ಸ್ಟ್ ಬೀಡನ್ನು ಆ್ಯಡ್ ಮಾಡ್ತೀನಿ. ಯಾವುದೇ ರೀತಿ ಸ್ಪೇಸ್ ಕೊಡ್ತಾ ಇಲ್ಲ ಟ್ಯಾಸಲ್ ಟೈ ಮಾಡೋಕ್ಕೆ. ಮತ್ತು ಇವಾಗ ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡಿ ಅದನ್ನು ಲಾಕ್ ಮಾಡಿಕೊಂಡು ನಾವು ಸ್ಟಾರ್ಟಿಂಗಲ್ಲಿ ಕಂಬ ಮಾಡಬೇಕಾದ್ರೆ ಏನು ಡಿಸ್ಟೆನ್ಸ್ ಕೊಟ್ಕೊಂಡಿದ್ವಿ ಸೊ ಅದೇ ಡಿಸ್ಟೆನ್ಸ್ ಎಲ್ಲ ಕಡೆನೂ ಮೇಂಟೈನ್ ಮಾಡಬೇಕು. ಸೊ ಒಂದು ಕಂಬ ಮಾಡಬೇಕು. ಕಂಬ ಆದಮೇಲೆ ಒಂದು ಚೈನ್ ಹಾಕ್ಕೊಂಡು ಆ ಕಂಬಕ್ಕೆ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೇಸು ಅಷ್ಟೇ, ಫಸ್ಟ್ ಕಂಬಕ್ಕೆ ನಾವು ಎಷ್ಟು ಹಾಕಿರ್ತೀವೋ ಸೇಮ್ ಕೌಂಟಿಂಗ್ಸು ಎಲ್ಲ ಕಡೆ ಬರಬೇಕು. ಸೊ ಈ ಡಿಸೈನಲ್ಲಿ ಫ್ರೆಂಡ್ಸ್ ಟ್ಯಾಸಲ್ಸ್ ಇಲ್ಲ. ಸೊ ವಿತೌಟ್ ಟ್ಯಾಸಲ್ಸ್ ಇವತ್ತು ವರ್ಕ್ ಮಾಡ್ತಾ ಇರೋದು. ತುಂಬಾ ಎಲಿಗೆಂಟಾಗಿ ಬರುತ್ತೆ ಡಿಸೈನ್. ಇದಾದಮೇಲೆ ನಾವೇನು ಕಂಬ ಮಾಡ್ಕೊಂಡಿದ್ವಿ ಅದರ ಪಕ್ಕದಲ್ಲೇ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಸೊ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆನ ಹಾಕ್ಕೊಬೇಕು. ಸೊ ಅದು ನೀಟಾಗಿ ಅಲ್ಲಿ ಕಾಣಿಸುತ್ತೆ. ಸೊ ಸಿಂಗಲ್ ಕ್ರೋಶೆ ಆಗ್ತಿದ್ದ ಹಾಗೆ ಎಗೇನ್ ಇನ್ನೂ ಒಂದು ಬೀಡನ್ನು ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿಕೊಂಡು ಮತ್ತೆ ಕಂಬನ ವರ್ಕ್ ಮಾಡಬೇಕು. ಸೊ ಈ ಸ್ಟೆಪ್ಪಲ್ಲಿ ಇಷ್ಟೇ. ನಾನು ಇದೇ ಥರ ಸ್ವಲ್ಪ ದೂರ ಈ ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ತೀನಿ. ಇದಾದಮೇಲೆ ಸೆಕೆಂಡ್ ಸ್ಟೆಪ್ ಹೇಗೆ ಮಾಡೋದು ನೋಡೋಣ. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು. ಈಗ ಸೆಕೆಂಡ್ ಸ್ಟೆಪ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡಿದ್ದೀನಿ. ಹಾಗೆ ಇದನ್ನು ಕೂಡ 6 ಎಳೆ ಇದೆ. ಜೊತೆಗೆ ನಾನು ಈ ಸ್ಟೆಪ್ಪಲ್ಲೂ ಅಷ್ಟೇ ಸೇಮ್ ಬೀಡ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ಸ್ಟಾರ್ಟಿಂಗ್ ಎಲ್ಲಿ ಲಾಕ್ ಮಾಡಿದ್ದೆ ಅದೇ ಜಾಗಕ್ಕೆ ಇನ್ನೂ ಒಂದು ಲಾಕನ್ನು ಮಾಡ್ಕೊಬೇಕು. ಸೊ ಲಾಕ್ ಆದಮೇಲೆ ಫಸ್ಟ್ ಬೀಡ್ ಬ್ಯಾಕ್ ಸೈಡ್ ಏನು ದಾರ ಇದೆ ಅಲ್ವಾ, ಸೊ ನೋಡಿ ಈ ದಾರಕ್ಕೆ ಮತ್ತೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಈ ಡಿಸೈನಲ್ಲಿ ಜಸ್ಟ್ ನಾವು ಸಿಂಗಲ್ ಕ್ರೋಶೆ ಮತ್ತು ಒಂದು ಕಂಬನ ವರ್ಕ್ ಮಾಡ್ತೀವಿ. ಸೊ ವೆರಿ ಈಸಿ ಡಿಸೈನ್. ಹಾಗಾಗಿ ಬಿಗಿನರ್ಸ್ ಕೂಡ ಈ ಡಿಸೈನ ಆರಾಮಾಗಿ ಟ್ರೈ ಮಾಡ್ಬೋದು. ಸೊ ಎಷ್ಟು ಸಿಂಗಲ್ ಕ್ರೋಶೆ ಹಾಕಬೇಕು ಅಂದರೆ, ನಾನು ಫಸ್ಟ್ ಸ್ಟೆಪ್ಪಲ್ಲಿ ಕಂಬಕ್ಕೆ ಎಷ್ಟು ಸಿಂಗಲ್ ಕ್ರೋಶೆ ವರ್ಕ್ ಮಾಡಿದ್ದೆ ಅಷ್ಟೇ ಸಿಂಗಲ್ ಕ್ರೋಶೆ ಈ ಕಡೆನೂ ಹಾಕಬೇಕು. ಎರಡೂ ಕಡೆ ಈವನ್ ಆಗಿರಬೇಕಂದ್ರೆ 4 ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡ್ಕೊಂಡಿದ್ದೀನಿ. ಇದಾದಮೇಲೆ ಬೀಡನ್ನ ಲಾಕ್ ಮಾಡ್ಕೊಂಡಿದ್ದೆ ಅಲ್ವಾ, ಸೊ ಆ ಲಾಕ್ಗೂ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಅಂದರೆ ಆ ಲಾಕ್ ಮೇಲೆ ಒಂದು ಸಿಂಗಲ್ ಕ್ರೋಶೆ ವರ್ಕ್ ಮಾಡಿಬಿಟ್ಟು 3 ಚೈನ್ಸ್ ಹಾಕಿ ಅದೇ ಸಿಂಗಲ್ ಕ್ರೋಶೆಗೆ ಈ 3 ಚೈನನ್ನು ಲಾಕ್ ಮಾಡಬೇಕು. ಆವಾಗ ನಮಗೆ ಒಂದು ಪೀಕೋ ಸ್ಟಿಚ್ಚಲ್ಲಿ ಫಾರ್ಮ್ ಆಗುತ್ತೆ. ಸೊ ನೋಡಿ ಈ ರೀತಿ ಪೀಕೋ ಬರುತ್ತೆ. ಪೀಕೋ ಆದಮೇಲೆ ಈಗ ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ಸೊ ಲಾಕ್ ಮಾಡ್ಕೊಂಡು ಏನು ಮಾಡಬೇಕು,
ನೋಡಿ ಇದು ರಿವರ್ಸ್ ಆಗಿ ನಾವು ಈ ಸ್ಟೆಪ್ಪಲ್ಲಿ ವರ್ಕ್ ಮಾಡೋದು. ಫಸ್ಟ್ ಸ್ಟೆಪ್ ನಾನು ಯಾವ ರೀತಿ ಮಾಡಿದ್ದೆ ಸೇಮ್ನೇ ರಿವರ್ಸ್ ಆಗಿ ವರ್ಕ್ ಮಾಡೋದಷ್ಟೇ. ನೆಕ್ಸ್ಟ್ ಇವಾಗ ಬೇಸ್ ಲೈನಲ್ಲಿ ಕಂಬ ಮತ್ತು ಸಿಂಗಲ್ ಕ್ರೋಶೆ ಮಧ್ಯ ಏನು ಸ್ಪೇಸ್ ಇರುತ್ತೆ ಅಲ್ವಾ, ಅಲ್ಲಿಗೆ ಈ ಬೀಡನ್ನು ಫಿಕ್ಸ್ ಮಾಡಬೇಕು. ಸೊ ಈ ರೀತಿ ಬರುತ್ತೆ. ಫುಲ್ಲಾಗಿ ಕಂಪ್ಲೀಟ್ ಆದಮೇಲೆ ಬೀಡ್ಸ್ ಎಲ್ಲ ಎಕ್ಸಾಕ್ಟ್ಲಿ ಜಿಗ್ಜ್ಯಾಗ್ ಪ್ಯಾಟರ್ನಲ್ಲಿ ಬರುತ್ತೆ. ದಟ್ ಲುಕ್ಸ್ ವೆರಿ ಎಲಿಗೆಂಟ್ ಆ್ಯಂಡ್ ಡಿಫ್ರೆಂಟ್. ಸೊ ಈಗ ನೆಕ್ಸ್ಟ್ ಬೀಡ್ ಬ್ಯಾಕ್ ಸೈಡ್ ಏನು ದಾರ ಇದೆ ಅಲ್ವಾ, ಸೊ ನೋಡಿ ಈ ದಾರಕ್ಕೆ ಮತ್ತೆ ನಾವು ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡಬೇಕು. ಎಷ್ಟು ಸಿಂಗಲ್ ಕ್ರೋಶೇಸ್ ಅಂದರೆ ನಾನು ಆವಾಗಲೇ ಹೇಳಿದೆ, ಫಸ್ಟ್ ಸ್ಟೆಪ್ಪಲ್ಲಿ ನೀವು ಕಂಬಕ್ಕೆ ಎಷ್ಟು ಸಿಂಗಲ್ ಕ್ರೋಶೇಸ್ನ ವರ್ಕ್ ಮಾಡಿರ್ತೀರ ಅಷ್ಟೇ ಹಾಕ್ಕೊಬೇಕಾಗತ್ತೆ. ನಾನಿಲ್ಲಿ 4 ಸಿಂಗಲ್ ಕ್ರೋಶೇನ ಮಾಡ್ಕೊತೀನಿ. ನೀವು ಬೀಡ್ ಲೆಂತ್ ದೊಡ್ಡದಾಗಿರೋವಂಥದ್ದು ತೊಗೊಂಡ್ರೆ, ಅಂದರೆ ಉದ್ದ ಬೀಡಿರೋದು ತೊಗೊಂಡ್ರೆ ಕಂಬದ ಲೆಂತು ಉದ್ದ ಬರುತ್ತೆ, ಆವಾಗ ಸಿಂಗಲ್ ಕ್ರೋಶೇಸು ಜಾಸ್ತಿ ಆಗುತ್ತೆ. ಸೊ ಆ ರೀತಿ ನೋಡಿಕೊಂಡು ವರ್ಕ್ ಮಾಡ್ಕೊಳ್ಳಿ. ಈಗ ಬೀಡ್ ಲಾಕ್ ಮಾಡ್ಕೊಂಡಿರ್ತೀವಿ ಅಲ್ವಾ, ಫಸ್ಟ್ ಸ್ಟೆಪ್ಪಲ್ಲಿ ಬೀಡ್ ಲಾಕ್ ಮಾಡಿದೆ, ಆ ಲಾಕ್ಗೂ ಒಂದು ಸಿಂಗಲ್ ಕ್ರೋಶೇನ ಇಲ್ಲಿ ವರ್ಕ್ ಮಾಡಬೇಕು. ಸೊ ಸಿಂಗಲ್ ಕ್ರೋಶೆ ಆದಮೇಲೆ ಪೀಕೋ ಮಾಡಬೇಕು. ಆದಷ್ಟು ನಾನು ನಿಮ್ಗೇನು ಸಜೆಸ್ಟ್ ಮಾಡೋದು ಅಂದರೆ, ಇಲ್ಲಿ ಪೀಕೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಪೀಕೋ ವರ್ಕ್ ಮಾಡಿಬಿಟ್ಟೇ ನೆಕ್ಸ್ಟ್ ವೀಟ್ ಬೀಡನ್ನು ಆ್ಯಡ್ ಮಾಡಿ, ಆವಾಗ ನೀಟಾಗಿ ನಮಗೆ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂದರೆ ಡೈರೆಕ್ಟಾಗಿ ಬೀಡನ್ನು ಆ್ಯಡ್ ಮಾಡಿದಾಗ ಬೀಡ್ ಬಂದು ಎಕ್ಸಾಕ್ಟ್ಲಿ ಅಲ್ಲಿ ಪ್ಲೇಸ್ ಆಗೋಲ್ಲ. ಸೊ ದಟ್ ಯು ವೋಂಟ್ ಗೆಟ್ ನೀಟ್ ಫಿನಿಶಿಂಗ್. ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡ್ತೀನಿ. ಲಾಕ್ ಆದಮೇಲೆ ಕಂಬ ಮತ್ತು ಸಿಂಗಲ್ ಕ್ರೋಶೆ ಮಧ್ಯ ಏನು ಸ್ಪೇಸ್ ಇರುತ್ತೆ ಅಲ್ಲಿಗೆ ಈ ಬೀಡನ್ನು ಫಿಕ್ಸ್ ಮಾಡಬೇಕು. ಸೊ ನೋಡಿ ಇಷ್ಟೇ ಈ ಸ್ಟೆಪ್ಪು, ವೆರಿ ಸಿಂಪಲ್. ಫಸ್ಟ್ ಸ್ಟೆಪ್ನೇ ನಾವಿಲ್ಲಿ ರಿವರ್ಸ್ ಆಗಿ ವರ್ಕ್ ಮಾಡಿದ್ದೀವಿ ಅಷ್ಟೇ. ಸೊ ಈ ಥರ ನಾನು ಈ ಸ್ಟೆಪ್ಪನ್ನು ಫುಲ್ಲಾಗಿ ಕಂಪ್ಲೀಟ್ ಮಾಡ್ತೀನಿ. ಸೊ ಕಂಪ್ಲೀಟ್ ಎಲ್ಲ ಆದಮೇಲೆ ನಿಮಗೆ ಫೈನಲ್ ಲುಕ್ ಹೇಗೆ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಇದಿವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಫ್ರೆಂಡ್ಸ್. ವೆರಿ ಸಿಂಪಲ್ ಆ್ಯಂಡ್ ಈಸಿ ಪ್ಯಾಟ್ರನ್, ಅಷ್ಟೇ ಪ್ರಿಟಿಯಾಗೂ ಕಾಣಿಸ್ತಾ ಇದೆ. ಸೊ ಈ ಡಿಸೈನಲ್ಲಿ ನಾನು ಜಸ್ಟ್ ಸಿಂಗಲ್ ಕ್ರೋಶೆ ಮತ್ತು ಕಂಬ ಮಾತ್ರ ವರ್ಕ್ ಮಾಡಿರೋದು, ಅಂದರೆ ಬೇಸಿಕ್ ಸ್ಟಿಚಸನ್ನು ಇಲ್ಲಿ ಯೂಸ್ ಮಾಡಿರೋದ್ರಿಂದ ಬಿಗಿನರ್ಸ್ ಅಂತೂ ಆರಾಮಾಗಿ ಇದನ್ನು ಟ್ರೈ ಮಾಡ್ಬೋದು ಆ್ಯಂಡ್ ಕ್ವಿಕ್ಕಾಗಿ ಕಂಪ್ಲೀಟ್ ಆಗೋಗುತ್ತೆ. ಸೊ ಇಲ್ಲಿ ನಾನು ವಿತೌಟ್ ಟ್ಯಾಸಲ್ಸ್ ವರ್ಕ್ ಮಾಡಿದ್ದೀನಿ. ಯಾರಿಗೆಲ್ಲ ಟ್ಯಾಸಲ್ಸ್ ಇಷ್ಟ ಆಗೋದಿಲ್ಲ ಅಂಥವ್ರು ಖಂಡಿತ ಇದನ್ನು ಟ್ರೈ ಮಾಡಿ, ಅಥವಾ ನೀವೇನಾದರೂ ಸಾರಿ ಕುಚ್ಚು ಬಿಸ್ನೆಸ್ ಮಾಡೋರಾದರೆ ಸೊ ಈ ಪ್ಯಾಟರ್ನು ಕೂಡ ನಿಮ್ಮ ಕ್ಯಾಟ್ಲಾಗಲ್ಲಿ ಆ್ಯಡ್ ಮಾಡಿ. ಸೊ ದಟ್ ಟ್ಯಾಸಲ್ಸ್ ಬೇಡ ಅಂತ ಹೇಳೋರಿಗೆ ಈ ರೀತಿಯಾದಂಥ ಡಿಸೈನ್ಸ್ನ ನೀವು ಸಜೆಸ್ಟ್ ಮಾಡ್ಬೋದು. ಸೊ ಇದನ್ನು ನೀವು ಸಾರಿ ಕುಚ್ಚು ರೀತಿ ಅಲ್ಲದೆ ಸ್ಲೀವ್ಸ್ಗೂ ಕೂಡ ವರ್ಕ್ ಮಾಡ್ಬೋದು, ಅಥವಾ ದುಪಟಾಸ್ಗೂ ವರ್ಕ್ ಮಾಡ್ಬೋದು. ಡಿಸೈನ್ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡಿ. ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಏನು ಬೆಲ್ ಐಕಾನ್ ಇರುತ್ತೆ ಅಲ್ವಾ, ಅದನ್ನು ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ಪ್ರತಿ ಸಲ ವೀಡಿಯೋಸ್ ಹಾಕಿದಾಗ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ, ನೀವು ನನ್ನ ಯಾವ ವೀಡಿಯೋಸ್ನು ಮಿಸ್ ಮಾಡೋದಿಲ್ಲ. ಸೊ ಇದೇ ರೀತಿ ನಾನು ನೆಕ್ಸ್ಟಿನ ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ಡಿಸೈನ್ಸ್ ಜೊತೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.